ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಗ್ರ್ಯಾಂಡ್ ಲಾಂಚ್. ಮನೆಯೊಳಗೆ ಯಾರೆಲ್ಲ ಎಂಟ್ರಿ ಕೊಟ್ಟರು ನೋಡೋಣ ಬನ್ನಿ. ಬಿಗ್ ಬಾಸ್ ಕನ್ನಡ 12 ಸೀಸನ್ನಲ್ಲಿ ಮನೋರಂಜನೆಗೇನು ಕಮ್ಮಿ ಇಲ್ಲ. ಈ ರಿಯಾಲಿಟಿ ಶೋ ಶುರುವಾಗಿ 3 ವಾರಗಳಾಗುತ್ತಿದ್ದಂತೆ ಮಿಡ್ ಸೀಸನ್ ಫಿನಾಲೆ ಗ್ರ್ಯಾಂಡ್ ಲಾಂಚ್ ಮೂಲಕ ಮನೋರಂಜನೆ ಕೊಡಲಾಗಿದೆ. ವೀಕ್ಷಕರಿಗೆ ವೀಕೆಂಡ್ನಲ್ಲಿ ಪ್ರತಿದಿನ 3 ಗಂಟೆಗಳ ಕಾಲ ಸಖತ್ ಮನೋರಂಜನೆ ಸಿಕ್ಕಿದೆ. ಎಲ್ಲಕ್ಕಿಂತ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಕೊಡಬಹುದೆಂದು ಕುತೂಹಲವಿತ್ತು. ಇದೀಗ ರಿವೀಲ್ ಆಗಿದೆ. ಈ ವೀಕೆಂಡ್ ಕಿಚ್ಚ ಸುದೀಪ್ ಕೆಲವರಿಗೆ ಕ್ಲಾಸ್ ತೆಗೆದುಕೊಳ್ಳಬೇಕಿತ್ತು. ಇಂಥದ್ದೊಂದು ನಿರೀಕ್ಷೆ ವೀಕ್ಷಕರಲ್ಲೂ ಇತ್ತು. ರಕ್ಷಿತಾ ಶೆಟ್ಟಿ ವಿರುದ್ಧ ಅಶ್ವಿನಿ ಗೌಡ, ಜಾಹ್ನವಿ ಆಡಿದ ಮಾತುಗಳಿಗೆ ಕ್ಲಾಸ್ ತೆಗೆದುಕೊಳ್ಳಬೇಕಿತ್ತು. ಇವರಿಬ್ಬರನ್ನು ಎಲಿಮಿನೇಟ್ ಮಾಡಬೇಕಿತ್ತು. ಮೂವರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡಿಸಬೇಕಿತ್ತು. ಇಂತಹ ಹಲವು ವಿಷಯಗಳು ಇಲ್ಲಿ ವೀಕೆಂಡ್ನಲ್ಲಿ ನಡೆಯುವುದಿತ್ತು. ಬಿಗ್ ಬಾಸ್ ಮೊದಲನೇ ಫಿನಾಲೆ ಹಾಗೂ ಗ್ರ್ಯಾಂಡ್ ಲಾಂಚ್ ಮೇಲೆ ನಿರೀಕ್ಷೆ ಇತ್ತು. ಕೊನೆಗೂ ಬಿಗ್ ಬಾಸ್ ಮನೆಯೊಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡಲಿರುವ 3 ಸ್ಪರ್ಧಿಗಳು ಯಾರು ಅನ್ನೋದಕ್ಕೆ ಈಗ ತೆರೆ ಬಿದ್ದಿದೆ. 3 ಹೆಸರುಗಳನ್ನು ರಿವೀಲ್ ಮಾಡಲಾಗಿದೆ. ಹಾಗಿದ್ದರೆ ಈ 3 ಸ್ಪರ್ಧಿಗಳು ಯಾರು? ಇವರ ಹಿನ್ನೆಲೆ ಏನು? ಮೊದಲನೇ ಸ್ಪರ್ಧಿ ರಾಘವೇಂದ್ರ. ಬಿಗ್ ಬಾಸ್ 12ರಲ್ಲಿ 3ನೇ ವಾರದ ಹೊತ್ತಿಗೆ 3 ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದು, ಅದರಲ್ಲಿ ಮೊದಲನೆಯವರು ರಾಘವೇಂದ್ರ. ಇತ್ತೀಚೆಗೆ ಇವರು ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ನಟಿಸಿ ಗಮನ ಸೆಳೆದಿದ್ದಾರೆ. ಇಷ್ಟೇ ಅಲ್ಲದೆ ಕಲರ್ಸ್ ಕನ್ನಡ ರಿಯಾಲಿಟಿ ಶೋ ಕ್ವಾಟೆ ಕಿಚನ್ ವಿನ್ನರ್ ಆಗಿದ್ದರು. ಈಗ ಮೊದಲನೇ ಸ್ಪರ್ಧಿಯಾಗಿ ರಾಘವೇಂದ್ರ ಎಂಟ್ರಿ ಕೊಟ್ಟಿದ್ದಾರೆ. ಊಟ ಸಿಗದೆ ಹೋದರೆ ಮನೆಯೊಳಗೆ ಇದ್ದಿದ್ದೆಲ್ಲ ಪೀಸ್ ಆಗುತ್ತೆ ಎಂದು ಹೇಳಿ ಒಳಗೆ ಹೋಗಿದ್ದಾರೆ. ಹಾಗಾದರೆ ಎರಡನೇ ಸ್ಪರ್ಧಿ ರಿಷಾಗೌಡ. ಬಿಗ್ ಬಾಸ್ ಮನೆಯೊಳಗೆ ಎರಡನೇ ಸ್ಪರ್ಧಿಯಾಗಿ ರಿಷಾಗೌಡ ಎಂಟ್ರಿ ಕೊಟ್ಟಿದ್ದಾರೆ. ರಿಷಾಗೌಡ ಕ್ರೀಡಾಪಟು ಆಗಬೇಕೆಂಬ ಆಸೆ ಇಟ್ಟುಕೊಂಡಿದ್ದರು. ರನ್ನರ್ ಆಗಿದ್ದವರಿಗೆ ಸ್ಪೋರ್ಟ್ಸ್ನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿತ್ತು. ಆದರೆ ಅವರನ್ನು ಮನೋರಂಜನಾ ಲೋಕಕ್ಕೆ ಕರೆದುಕೊಂಡು ಬಂದಿದೆ. ಈಗಾಗಲೇ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆಸ್ಟಿನ್ನ ಮಹಾನ್ ಮೌನ, ಬೆಂಗಳೂರು ಇನ್ ಜೂನಿಯರ್, ಗ್ಯಾಂಗ್ಸ್ಟರ್ ಆಫ್ ರಾಜಧಾನಿ ಇನ್ನು ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನು ರಿಷಾಗೌಡಗೂ ಕೂಡ ಸಿಕ್ಕಾಪಟ್ಟೆ ಕೋಪವಂತೆ. ಹೀಗಾಗಿ ಮನೆಯಲ್ಲಿ ಹಂಗಾಮ ಸೃಷ್ಟಿ ಮಾಡುತ್ತಾರಾ ಅನ್ನೋ ನಿರೀಕ್ಷೆಯಿಂದ ವೀಕ್ಷಕರು ಕಾಯುತ್ತಿದ್ದಾರೆ. ಹಾಗಾದರೆ ಮೂರನೇ ಸ್ಪರ್ಧಿ ಸೂರಜ್ ಸಿಂಗ್. ಮೂರನೇ ಸ್ಪರ್ಧಿ ನಿಜಕ್ಕೂ ಸರ್ಪ್ರೈಸಿಂಗ್ ಆಗಿತ್ತು. ಸಿನಿಮಾ ರಂಗಕ್ಕೆ ಸಂಬಂಧಪಡದೇ ಇರುವ ಸೂರಜ್ ಸಿಂಗ್ ಎಂಬುವರು ಎಂಟ್ರಿ ಕೊಟ್ಟಿದ್ದಾರೆ. ಮೂಲತಃ ಮೈಸೂರಿನವರು. ಇವರು IT ಪ್ರೊಫೆಷನಲ್ ಕೆನಡಾದಲ್ಲಿ ಇದ್ದವರು. ಅಮ್ಮನಿಗಾಗಿ ಮೈಸೂರಿಗೆ ಮರಳಿದ್ದಾರೆ. ಸದ್ಯ ಮಾಡೆಲ್ ಆಗಿಯೂ ಗುರುತಿಸಿಕೊಂಡಿರುವ ಸೂರಜ್ ಫಿಟ್ನೆಸ್ ಫ್ರೀಕ್ ಜೊತೆ ಅಡುಗೆ ಕೂಡ ಮಾಡುತ್ತಾರಂತೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯೊಳಗೆ 3 ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಕೊಟ್ಟಿದ್ದಾರೆ. ಇವರಲ್ಲಿ ರಾಘವೇಂದ್ರ ಹಾಗೂ ರಿಷಾಗೌಡ ತಮಗೆ ಕೋಪ ಜಾಸ್ತಿ ಅಂತ ಹೇಳುತ್ತಲೇ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಮಾಡಲ್ ಸೂರಜ್ ಸಿಂಗ್ ತಮ್ಮ ಚಾರ್ಮ್ನಿಂದ, ಸ್ಕಿಲ್ನಿಂದ ಮನೆಯಲ್ಲಿ ಹೇಗೆ ಆಟ ಆಡುತ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಧನ್ಯವಾದಗಳು.